ಇರೋದು ಇದು ರೋಡ್ ಮೇಲೆ ಗಾಡಿ ಸೈಡ್ ನಿಲ್ಲಿಸಿದಾಗ ಆಕ್ಸಿಡೆಂಟ್ಗಳಾಗ್ತವೆ. ರಾತ್ರಿ ಗೊತ್ತಾಗದೆ ಒಂದು ಕಡೆಯಿಂದ ಬರ್ತಿರ್ಬೇಕಾದ್ರೆ ಆ ಕಡೆಯಿಂದ ಫ್ಲಾಸ್ಟ್ ಆಗಿ ಬೇರೆ ಆಪೋಸಿಟ್ ಬರೋ ಗಾಡಿ ಲೈಟ್ ಬಂತಂದರೆ ಈ ಗಾಡಿಯಲ್ಲಿ ನಿಂತಿದ್ರೆ ಇದು ಗೊತ್ತಾಗಲ್ಲ, ಕಾಣಿಸಲ್ಲ. ಈ ರಿಫ್ಲೆಕ್ಟ್ ಇದ್ರೆ ಕಾಣಿಸುತ್ತೆ, ಅಥವಾ ಬ್ರೇಕ್ ಹೊಡೆದು ಉಳ್ಕೊಂತಾನೆ. ಇಲ್ಲ ಅಂದರೆ ಇದು ಇನ್ಸಿಡೆಂಟ್ಗಳು ತುಂಬ ಆಗಿದ್ದಾವೆ, ಸ್ಟೇಟಲ್ಲಿ ಆಕ್ಸಿಡೆಂಟ್ ಆಗಿದ್ದಾವೆ. ಈ ಥರ ನೀವು ಬೇರೆ ಟ್ರ್ಯಾಕ್ಟರ್ ಹತ್ರ ಇದ್ದರೆ ಯಾರು ಹಚ್ಚಿಲ್ಲ ಅವ್ರಿಗೆ ಹೇಳಬೇಕು, ಆಯಿತಾ? ಹಿಂಗೆ ಇದನ್ನು ರಿಫ್ಲೆಕ್ಟರ್ ಹಚ್ಕೊಳ್ಳಿ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅಂತ. ಗೊತ್ತಾಯ್ತಾ? ಅಪಘಾತಗಳನ್ನು ತಡೆಯೋದಕ್ಕೆ ಒಂದು ಇದು ಪ್ರಯತ್ನ ಪಡೋದು. ಟ್ಯಾಂಕು ಒಂದು ತಿಂಗಳಲ್ಲೇ ಎಲ್ಲ ಫಿನಿಶಿಂಗ್ ಲೆವೆಲಿಗೆ ಹೋಗ್ತಾ ಇದಾರ. ಯಾವುದು ಟ್ಯಾಂಕು ಒಂದು 15-20 ಒಂದು ತಿಂಗಳಲ್ಲೇ ಆಕ್ಸಿಡೆಂಟನ್ನು ನಿಲ್ಲಿಸೋಕ್ಕೆ, ಗೊತ್ತಾಯ್ತಾ? ಅಪಘಾತಗಳನ್ನು ನಿಲ್ಲಿಸೋಕ್ಕೋಸ್ಕರ ಒಂದು ಇದು ಮಾಡ್ತಾರೆ. ಇದು ಯಾಕಂದರೆ ನೀವು ಟ್ರೈಲರ್ ಎಲ್ಲ ನಿಲ್ಲಿಸ್ಬಿಡ್ತೀರಿ ರೋಡ್ ಸೈಡು. ಯಾವುದೋ ಒಂದು ಲೋಡ್ ತಗೊಂಡು ಹೋಗ್ತೀರಿ, ನಿಲ್ಲಿಸ್ತೀರಿ. ರಾತ್ರಿ ಕತ್ಲೆ ಆಗಿರುತ್ತೆ, ಆಪೋಸಿಟಿಂದ ವೆಹಿಕಲ್ ಬರುತ್ತೆ, ಅದ್ರ ಬ್ಲಿಂಕಿಂಗ್ ಲೈಟ್ ಪವರ್ ಐ ಬೀಮ್ ಬರ್ತಾ ಇದ್ರೆ ಈ ಕಡೆ ಬರೋ ವೆಹಿಕಲ್ ನೋಡಿ ಗೊತ್ತಾಗಲ್ಲ. ಒಂದು ಸೈಡ್ ತೊಗೊತಾನೆ, ಎಲ್ಲ ರಿಫ್ಲೆಕ್ಟರ್ ಇದ್ದರೆ ಗೊತ್ತಾಗ್ಬಿಡುತ್ತೆ. ರಿಫ್ಲೆಕ್ಟರ್ ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಆ ಪ್ರಾಬ್ಲಮನ್ನು ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತೆ ಹಚ್ಬೇಕಾಯ್ತಾ? ಇದು ಒಂದು ರೇಡಿಯಮ್ ಇರಲೇಬೇಕು ಕಂಪಲ್ಸರಿ. ನಿಮಗೆ ಉತ್ತಮ. ನಾಳೆ ಆಕ್ಸಿಡೆಂಟ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ? ಮತ್ತು ಇದಕ್ಕೆ ಆಕ್ಸಿಡೆಂಟ್ ಇದು ಹೊಳೆಯುತ್ತೆ. ರಾತ್ರಿ ನೀವೆಲ್ಲೇ ನಿಲ್ಲಿಸಿದ್ರೆ ಹೊಳೆಯುತ್ತೆ. ಆ ಕಡೆ ಅಂದಾಗಿ ದೂರದಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಆ ಕೋಡಿನ ಗೇಟಿಂದ ಈಚೆಗೆ ಹಾಕಿದೆ, ಏನು ಸಖತ್ತಾಗಿ ಹೊಳೆಯುತ್ತಂದರೆ ಡ್ರೈ ಬಟ್ಟೆ ಅಲ್ಲ, ಅದು ಕೆಳಗೆ ಹಾಕಿದ್ರು ಬಿಟ್ಟಾಗ ಇದು ಕವರ್ ಆಗ್ಬಿಡುತ್ತೆ. ಇಲ್ಲಿ 2 ಇಂಚು ಸಣ್ಣ ತಕ್ಕಳಿ ಸರ್, ಸ್ಟಿಕ್ಕರ್ ತಕ್ಕಳಿ. ಈ ಪಟ್ಟಿಗೆ ಆ ಕಡೆ ಒಂದು ಸಣ್ಣ ಮಾಡಿದ್ರು ಇದು ಇನ್ನೊಂದು ಸಣ್ಣ ಖರ್ಚು ಆಗುತ್ತೆ. ಅದು ಹಚ್ಚಿಬಿಡಿ, ನೀವು ಹಚ್ಚಿ ಅಲ್ಲೊಂದು ಹಾಕಂತ ಅಷ್ಟು ಹಚ್ಬಿಡಿ ಸಾಕು. ಇದು ಭರ್ಜರಿ ಹೊಳೆಯುತ್ತೆ ಗಾಡಿ. ಒಂದು ನಿಮಿಷ, ಸಣ್ಣ ಸಣ್ಣ ಒಂದೆರಡು ಸಣ್ಣ ಅಲ್ಲಿ ಮಂಜಪುರಿ ಸಣ್ಣ ಸಣ್ಣ ಇದೆ. ರೆಡಿ ಇದೆಯಾ? ಅಲ್ಲೊಂದು ಸ್ವಲ್ಪ ಲೈಟ್ ಹೊಡೆದ್ರೆ ಸಾಕು. ನಾವು ಮರಗಳಿಗೆ ಹಾಕಿದ್ವಿ, ಸುಡೂರಲ್ಲಿ ಮರಗಳಿಗೆ ಇದನ್ನೇ ಹಾಕಿರೋದು. ಹೆವಿ ರಿಫ್ಲೆಕ್ಟ್ ಆಗುತ್ತೆ. ಹೌದು, ಫೋಟೋ ಇಲ್ಲಿ ಹಾಕಿಬಿಟ್ರೆ ಡೋರ್ ತೆಗೆದ್ರು ಗೊತ್ತಾಗುತ್ತೆ. ಇದು ಅದು ಟಾಲರ್ ಎತ್ತೀವಲ್ಲ ಸರ್, ನೆಲಕ್ಕೆ ಎಲ್ಲಾರ ತಾಗಿದ್ರು ಅದಕ್ಕೆ ಬಾಡಿಗೆ ತಾಗಲ್ಲ. ಫಿಕ್ಸ್ ಸರ್, ವೆಲ್ಡಿಂಗ್ ಮಾಡುವಾಗಲೇ ಅದನ್ನ ಇಟ್ಟು ವೆಲ್ಡ್ ಮಾಡೋದು. ಡೋರ್ ತೆಗಿಯುವಾಗ ಇಲ್ಲಿಗೆ ಹೊಡ್ತಾ ಬಿದ್ದು 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 ಇದಾಗುತ್ತೆ ಅಂತ ಇನ್ನೊಂದು ಅಲ್ಲೊಂದು ಟ್ರೈಲರ್ ಬರ್ತೀನಿ ಅಂತ ಹೇಳಿ. ನಮ್ಮ ಊರಲ್ಲಿ ಪ್ರತಿ ಮನೆ
ಪ್ರೋನೇ ಅಲ್ಲ ಅವು ಕಂಪ್ಲೇಂಟ್ ಯೂನಿವರ್ಸಿಟಿ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಪ್ರೋನೇ ಅವು ಆಕ್ಸಿಡೆಂಟಿಗೆ ಪೂರಕವಾಗಿರ್ತವೆ. ನಮ್ಮಲ್ಲಿ ಈ ಥರ ಪ್ರೋನೇ ಆ ಟ್ರ್ಯಾಕ್ಟರ್ ಅಲ್ಲೊಂದಿದೆ ರೀ ಆ ಟ್ಯಾಂಕ್ ಹತ್ರ. ಈ ಕಡೆ ಹಾಂ ಅಲ್ಲಿ ಅಲ್ಲಿ ಅಲ್ಲೇ ಇರಲಿಲ್ಲ ಸರ್. ಆ ಊರಲ್ಲಿ ಎಷ್ಟು ಗಾಡಿ ಇದಾವೆ ಐಡಿಯಾ ಇರಬೇಕು ಅಷ್ಟೇ. ಗಾಡಿಗಳು ಬೇಕಲ್ಲ ನಾವು ಹೋದಾಗ ತರಿಸ್ತಾರೆ. ಹಳೆ ಬಟ್ಟೆ ಬಟ್ಟೆ ತೊಗೊಳ್ಳಿ ಒಂಚೂರು ಹಳೆ ಏನಕ್ಕೆ ಒಂದು ಸ್ವಲ್ಪ ಆಯ್ತು ಬಟ್ಟೆ ನೀರು ಸ್ವಲ್ಪ ಹಾಕಿ ಅಂದ್ರು ಕೆಳಗೆ ಸಾಕು ಸರ್ ಈ ಕಡೆ ಇಲ್ಲ ಈ ಕಡೆ ಅವರು ಆ ಕಾಲದಲ್ಲಿ ಡಿಗ್ರಿ ಹೋಲ್ಡರ್ ಎಲ್ಲ ರೀತಿ ಜಾಗ್ರತೆಗಳು ತಗೊಂಡ್ರೆ ಆಕ್ಸಿಡೆಂಟ್ ಆಗಲ್ಲ. ಬರ್ರಿ ಉಪ್ಪು ಕೊಡ್ತೀನಿ. ಇಲ್ಲೊಂದು OTP ಯಾವ ನಂಬರಿಗೆ? ಇಲ್ಲೊಂಚೂರು ವರ್ಷ ಇಲ್ಲೊಂಚೂರು ವರ್ಷ ಇಲ್ಲೊಂಚೂರು ವರ್ಷ ಗೊತ್ತಿಲ್ಲ. ಹಲೋ हाँ आया आया मसूर में मालूम में आया हाँ आते हैं 5 घंटे ಹಂಗೆ ನಿಂತ್ಕೊಂಡ್ಬಿಡಿ. ಇಲ್ಲ ಸರ್ ಸರ್ ಈ ಕಡೆ ಹೆಂಗೆ ಇರ್ತದೆ ಹಿಂಗೆ ತೆಕ್ಕೊಡಿ ಸರ್. ಸರ್ ಹಿಂಗೆ ಡಾಕ್ಟ್ರ್ ಕಿತ್ಕೊಂಡ್ರೆ ಬೈತಾರೆ, ವರ್ಷದಿಂದ ಬೈತಾರೆ, ಬೈತಾರೆ. ಫೋನ್ ಮಾಡಬೇಕಾದ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಡೀತಾ ಇದ್ದೀವಿ. ಸ್ಟೇಷನಿಗೆ ಕೆಲಸ ಪೆರೇಡ್ ಮಾಡಬೇಕಿತ್ತು, ನಾವು ಬರ್ತಾ ಇದ್ದೀವಿ ಮನೆ ಮನೆಗೆ. ಸ್ಟೇಷನಿಗೆ ಕೆಲಸ ಹಚ್ಬೇಕು, ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ಇಲ್ಲೇ ಬಂದು ಹಚ್ತಾ ಇದ್ದೀವಿ. ಗೊತ್ತಾಯ್ತಾ?